ಓಂ ಶ್ರೀ ಗುರುಭ್ಯೋ ನಮಃ. ಓಂ ದುಮ್ ದುರ್ಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋನಲ್ಲಿ ನಿಮಗೆ ಮಿಥುನ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪರಾಭಾವ ನಾಮ ಸಂವತ್ಸರದ ಯುಗಾದಿ ಹೊಸ ವರ್ಷದ ಶುಭಾಶಯಗಳು. ಮಿಥುನ ರಾಶಿಗೆ ಆದಾಯ ಬಂದು 8, ವ್ಯಯ 11. ಅಂದ್ರೆ ಆದಾಯ ಕಡಿಮೆ, ವ್ಯಯ ಹೆಚ್ಚಿರುವಂಥದ್ದು. ಆರೋಗ್ಯ ವಿಚಾರದಲ್ಲೂ ಅಷ್ಟೇ ಮತ್ತು ಅನಾರೋಗ್ಯ ವಿಚಾರದಲ್ಲೂ ಸಾಧಾರಣ ಫಲ ಅಂದ್ರೆ 8, ಆರೋಗ್ಯ ಅನಾರೋಗ್ಯನು 8 ಇರುವಂಥದ್ದು ಸಾಧಾರಣ ಫಲ ಅನುಭವಿಸ್ತೀವಿ. ಮಿಥುನ ರಾಶಿಗೆ ಗುರುಗ್ರಹ ಅಂದ್ರೆ ನಿಮ್ಮ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡುವಾಗ ಗುರುಗ್ರಹದಿಂದ ಕೆಲವೊಂದು ಅನಾರೋಗ್ಯಗಳು ಹೆಚ್ಚಾಗಿ ಕಾಡುತ್ತದೆ. ಮನಸ್ಸಿಗೆ ನಾನಾ ರೀತಿ ಚಿಂತೆಗಳು ಕಾಡುತ್ತದೆ ಮತ್ತು ಮಕ್ಕಳಿಂದ ನಿಮಗೆ ತೊಂದರೆಗಳು ಉಂಟಾಗುತ್ತದೆ. ವ್ಯಾಪಾರದಲ್ಲಿ ನಷ್ಟ ಅನುಭವಿಸಬೇಕಾಗುತ್ತದೆ. ಅದೇ ಗುರುಗ್ರಹವು 4ನೇ 2 ಮತ್ತು 3ನೇ ಮನೆಯಲ್ಲಿ ಸಂಚಾರ ಅಂದ್ರೆ ಕಟಕ ಸಿಂಹ ರಾಶಿಯಲ್ಲೂ ಈ ವರ್ಷ ಸಂಚಾರ ಮಾಡುವಾಗ ನಿಮ್ಮ ರಾಶಿಗೆ ಶುಭ ಉಂಟಾಗುತ್ತದೆ. ವಿವಾಹ ಭಾಗ್ಯಗಳು, ಮನೆಯಲ್ಲಿ ಶುಭ ಕಾರ್ಯಗಳು ಉಂಟಾಗುತ್ತದೆ. ಧನ ಲಾಭ ಉಂಟಾಗುತ್ತದೆ. ಗುರುಗ್ರಹದಿಂದ ಕೆಲವೊಂದು ಈ ವರ್ಷ ಕೊನೆ ಭಾಗದಲ್ಲಿ ನಿಮಗೆ ತುಂಬಾ ಅನುಕೂಲಗಳು ಹೆಚ್ಚು. ಇನ್ನು ಶನಿಗ್ರಹವು ದಶಮ ಸ್ಥಾನ ಅಂದ್ರೆ 10ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬಾ ಒಳ್ಳೇದಾಗುತ್ತೆ. ಆದರೂ ಕೆಟ್ಟ ಜನರ ಸಹವಾಸ ಹೆಚ್ಚಾಗುವಂಥದ್ದೇ. ಅವರಿಂದ ಒಂದು ಸ್ವಲ್ಪ ದೂರ ಇದ್ರೆ ನಿಮ್ಮ ಪಾಡಿಗೆ ನೀವು ಕೆಲಸ ಕಾರ್ಯಗಳು ಮಾಡ್ಕೊಂಡಿದ್ರೆ ತುಂಬಾ ಅನುಕೂಲಗಳಾಗುತ್ತೆ. ಯಾಕಂದ್ರೆ ಇಂಥ ಸಮಯದಲ್ಲಿ ದುಷ್ಟ ಜನರು ತುಂಬಾ ಮೋಸ ಮಾಡುವಂತ ನಿಮಗೆ ಕಾಯ್ತಿರ್ತಾರೆ. ಹಂಗಾಗಿ ತುಂಬಾ ಹುಷಾರಾಗಿ ಇರಬೇಕಾಗುತ್ತದೆ. ಇನ್ನು ರಾಹು ಗ್ರಹ 9ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ನೀವು ಹೆಚ್ಚು ಈ ವರ್ಷ ತೀರ್ಥಯಾತ್ರೆಗಳು ಮಾಡ್ತೀರಿ. ಆದ್ರೂ ಸಂಚಾರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿ ಇರಿ, ಒಳ್ಳೇದಾಗುತ್ತೆ. ರಾಹು ಗ್ರಹ ಆರಾಧನೆ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದು. ಅದಕ್ಕಿಂತ ಮೇನ್ ಆಗಿ ಮಿಥುನ ರಾಶಿಯವರು ಲಕ್ಷ್ಮೀನಾರಾಯಣ ಪೂಜೆ ಮಾಡಿಸ್ಕೊಳ್ಳಿ. ಯಾವ್ದಾರ ಲಕ್ಷ್ಮೀನಾರಾಯಣ ದೇವಸ್ಥಾನ ಇದ್ರೆ ಅಲ್ಲಿ ಹೋಗಿ ಅಭಿಷೇಕ ಮತ್ತು ಪೂಜೆ ಮಾಡಿಸ್ಕೊಂಡು ಬನ್ನಿ, ತುಂಬಾ ಒಳ್ಳೇದಾಗುತ್ತೆ. ವ್ಯಾಪಾರ ಸ್ಥಳದಲ್ಲೂ ಅಷ್ಟೇ ಲಕ್ಷ್ಮೀ ಆರಾಧನೆ ಮಾಡಿ, ಲಕ್ಷ್ಮೀ ಪೂಜೆ ಮಾಡಿಸಿ, ತುಂಬಾ ಒಳ್ಳೇದಾಗುತ್ತೆ. ಶುಭವಾಗಲಿ.